ನಮ್ಮ ಮನೇನ ಕಟ್ಟಿ ಏನಿಲ್ಲ ಅಂದರೂ ಮೋರ್ ದೆನ್ 15 to 16 ಇಯರ್ಸ್ ವೆಟ್ರಿಫೈಡ್ಗೆ ಹೋದ್ವು. ಹಾಗೆ ನಮ್ಮ ಮನುನೇ ಪ್ಲಂಬಿಂಗ್ ವರ್ಕ್ನ ಮಾಡಿಬಿಟ್ರು. ಒಂದು ಸೈಡದೆಲ್ಲ ಟೈಲ್ಸ್ ಹಾಕ್ಸಿ, ಏನು ಗುರು ಇದು JCBಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀರಾ. ಹೌದು, ನಾವು ಮನೇನ ಆರ್ಡ್ರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ಲಿ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದರೆ ಚಿಕ್ಕ ಪುಟ್ಟ ಆಲ್ಟ್ರೇಷನ್ಸ್ಗಳಿದ್ದಾವೆ. ಏಕೆಂದರೆ ನಮ್ಮ ಮನೇನ ಕಟ್ಟಿ ಏನಿಲ್ಲ ಅಂದರೂ ಮೋರ್ ದೆನ್ 15 to 16 ಇಯರ್ಸ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಮನೇನ ಆಲ್ಟ್ರೇಷನ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು May 29 ನಾವು ಸ್ವಲ್ಪ ನಮ್ಮ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವು. ಸೊ ಫಸ್ಟು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು ಏನು ಎಲ್ಲೆಲ್ಲಿ ಗೋಡೆಗಳು ಕ್ರ್ಯಾಕ್ಸ್ ಆಗಿದೆಯೋ ಹಾಗೆ ಕಮೋಡ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ. ಯಾಕೆಂದರೆ ನಮ್ಮ ಮನೇಲಿ ವಯಸ್ಸಾಗಿರೋರಿದ್ದಾರೆ, ಮಂಡಿ ನೋವು ಹಾಗೆ ಕಾಲು ನೋವು ಎಕ್ಸೆಟ್ರಾ ಅದೆಲ್ಲ ತುಂಬ ಇದೆ. ಹಾಗಾಗಿ ಇಂಡಿಯನ್ ಬಾತ್ರೂಮ್ ಸರಿ ಬರೋಲ್ಲ ಅಂತ ಹೇಳಿ ನೋಡಿ ನಮ್ಮ ಬಚ್ಚಲ ಮನೆ ಹೀಗಿದೆ. ಹಾಗಾಗಿ ಫಸ್ಟು ನಾವು ನಮ್ಮ ಏನು ಬಚ್ಚಲ ಮನೆನ ಸರಿ ಮಾಡಿಸ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದು. ನೋಡಿದ್ರೆ ಒಂದು ಹೋಗಿ ಎರಡಾಯಿತು, ಹೋಗಿ ಇನ್ನು ನಾನಾ ಥರದ ಆಲ್ಟ್ರೇಷನ್ಸ್ಗಳಾದವು. ಸೊ ನಾವು ಫಸ್ಟು ನಮ್ಮ ಕೊಟ್ಟಿಗೆ ಮನೇನ ಸರಿ ಮಾಡಿಸ್ಕೋಬೇಕಾಗಿತ್ತು. ಅದು ಕೂಡ ಸ್ವಲ್ಪ ಹಸು ಬೀಳಿಸಿ ಹಾಳಾಗೋಗ್ಬಿಟ್ಟಿತ್ತು. ಹಾಗಾಗಿ ನಾವು ಎಲ್ಲ ಆಲ್ಟ್ರೇಷನ್ಸ್ನ ಸ್ಟಾರ್ಟ್ ಮಾಡಿಕೊಂಡ್ವು. ಫಸ್ಟು ನಾವು ಬಾತ್ರೂಮ್ ಪಿಟ್ನ ಮಾಡಿಸ್ಕೋಬೇಕು ಫಸ್ಟು ಅಂತ ಹೇಳಿ ಪಿಟ್ಗೆ ಬಿಡೋ ಅಂಥ ಏನು ಚೇಂಬರ್ಗಳು ಬರ್ತಾವಲ್ಲ ಅವನ್ನ ತೊಗೊಳಕ್ಕೆ ಅಂತ ಹೇಳಿ ಹೋದ್ವು. ಸೊ ನಾವು 8ರಿಂದ 9 ಬಳೆಯನ್ನು ಬಿಟ್ಟಿದ್ದೇವೆ. ಸೊ ಯಾಕೆಂದರೆ ಫಸ್ಟ್ ಇರೋ ಜಾಗ ಏನು ಅಂದರೆ ಬೇಗ ತುಂಬಿಕೊಡೋದು. ಹಾಗೆ ನಾವು ಆವಾಗವಾಗ ಅದನ್ನು ತಗ್ಗಿಸ್ತಿರೋದು ಮಾಡ್ತಿದ್ವು. ಸೊ ಏನಿಲ್ಲ ಅಂದರೂ 3000 ಕೇಳೋರು. ಸೊ ಹಾಗಾಗಿ ಈ ಡಿಸಿಷನ್ ತೊಗೊಂಡು ಫಸ್ಟ್ಲಿ ನಾವು ಅದನ್ನು ಮಾಡ್ಕೊಂಡ್ವು. ಸೊ ನೆಕ್ಸ್ಟು ಮನೆಗೆ ಏನು ಟೈಲ್ಸ್ ಹಾಕ್ಸ್ಬೇಕು ಗ್ರಾನೈಟ್ ಹಾಕ್ಸ್ಬೇಕು ಅಂತ ಕನ್ಫ್ಯೂಷನಲ್ಲಿದ್ವು. ಹಾಗಾಗಿ ಲಾಸ್ಟ್ ಡಿಸಿಷನ್ ಬಂದು ಗ್ರಾನೈಟ್ ಬೇಡ, ಸೊ ಅದು ಜಾಸ್ತಿ ಬೇಗ ಶೀತ ಆಗುತ್ತೆ. ಹಾಗೆ ನಾವು ಸ್ವಲ್ಪ ಕೆರೆ ಹತ್ರ ಇರೋದ್ರಿಂದ ಬೇಗ ಶೀತ ಜಾಸ್ತಿ ಇರುತ್ತೆ ಮನೆ ಸುತ್ತಲೂ. ಹಾಗೆ ಸಿಂಗಲ್ ಮನೆ ನಮ್ಮದು, ಸ್ವಲ್ಪ ಮನೆಗಳೆಲ್ಲ ಅಕ್ಕಪಕ್ಕದ ಮನೆ ದೂರ ಇರೋದ್ರಿಂದ ಸರಿ ಬರಲ್ಲ ಅಂತ ಹೇಳಿ ನಾವು ವೆಟ್ರಿಫೈಡ್ಗೆ ಹೋದ್ವು. ಹಾಗೆ ನಮ್ಮ ದೇವ್ರ ಮನೆ ತುಂಬ ದೊಡ್ಡದಾಗಿತ್ತು. ಹಾಗಾಗಿ ಅದನ್ನು ಸ್ವಲ್ಪ ಆಲ್ಟರ್ ಮಾಡಿಕೊಂಡು ದೇವ್ರ ಮನೇನ ಅಡುಗೆ ಮನೆ ಹತ್ರ ಮಾಡಿಸ್ಕೊಂಡ್ವು. ಹಾಗೆ ನೋಡಿ ನಮ್ಮ ಅಡುಗೆ ಮನೆ ಎಷ್ಟು ಗಲೀಜಾಗಿತ್ತು ಅಂದರೆ ತುಂಬ ಬೇಜಾರಾಗೋದು. ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನ್ ಮಾಡಿರೋ ಥರ ಫೀಲೇ ಆಗ್ತಿರಲಿಲ್ಲ. ನೆಲ ಕೂಡ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ನಮ್ಮ ಫಸ್ಟ್ ಮನೆ ಬಂದು ಪೂರ್ತಿ ಸಿಮೆಂಟ್ ನೆಲ ಆಗಿತ್ತು. ಹಾಗಾಗಿ ಈ ಥರ ನಮಗೆ ಆಲ್ಟ್ರ್ ಮಾಡಬೇಕು ಅಂತ ಹೇಳಿ ಐಡಿಯಾಸ್ ಬಂತು. ಸೊ ನೆಕ್ಸ್ಟು ನಾವು ಬಾತ್ರೂಮ್ ಎಲ್ಲ ಸ್ನಾನದ ಮನೆನ ಪ್ಲಂಬಿಂಗ್ ಮಾಡೋಕ್ಕೆ ಪ್ಲಂಬರ್ ಬೇಕಾಗಿತ್ತು. ಸೊ ಪ್ಲಂಬರ್ ಏನು ಮಾಡಿದ್ರು ಬರಲೇ ಇಲ್ಲ ಗುರು. ಅಯ್ಯೋ ಅವ್ರನ್ನ ಕರೆದು ಸಾಕಾಗಿ ನಮ್ಮ ಮನುನೇ ಪ್ಲಂಬಿಂಗ್ ವರ್ಕ್ನ ಮಾಡಿಬಿಟ್ರು. ಸೊ ನಮ್ಗೆ ಆಲ್ಮೋಸ್ಟ್ ಅವರೇ ಗೊತ್ತಿದ್ದದ್ದು. ನಮ್ಮ ಇನ್ನೊಂದು ಮನೆ ಕಟ್ಸಿದ್ವಲ್ಲ ಸುಳೆಕೆರೆಯಲ್ಲಿ, ಅಲ್ಲೂ ಕೂಡ ಅವ್ರು ಮಾಡಿದ್ರು. ಅವ್ರನ್ನ ಕರೆದ್ರೆ ಬರಲೇ ಇಲ್ಲ. ಹಾಗಾಗಿ ಇಲ್ಲಿ ಮನುನೇ ಮಾಡಿದ್ರು. ಯಾಕೆಂದರೆ ಹಳೆ ಮನೆ ಮಾಡಿದ ಐಡಿಯಾ ಎಲ್ಲ ಇತ್ತಲ್ಲ, ನೋಡ್ಕೊಂಡಿದ್ರು. ಹಾಗಾಗಿ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದರು. 90% ವರ್ಕ್ ಆಯಿತು ಅವ್ರ ಪ್ಲಂಬಿಂಗ್ ವರ್ಕೆಲ್ಲ. ಸೊ ಹಾಗೆ ಟೈಲ್ಸ್ ಹಾಕ್ಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಾಗ ಅಂದರೆ ಇಟ್ಟಿಗೆ ಎಲ್ಲ ಕಟ್ಟಿ ಎಲ್ಲ ದೇವ್ರ ಮನೆ ಆಯಿತು, ಹಾಗೆ ಬಚ್ಚಲ ಮನೆ ಕೂಡ ಆಯಿತು. ಹಾಗಾಗಿ ನಾವು ಏನು ಟೈಲ್ಸ್ ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳಿ ಸಿಮೆಂಟ್ ಕಲರ್ ಗ್ರಾನೈಟ್ನ ಚೂಸ್ ಮಾಡ್ಕೊಂಡ್ವು. ಹಾಗೆ ದೇವ್ರ ಮನೆಗೆ ಯಾವ್ದು ಬೇಕೋ ಅದೆಲ್ಲ ನೀಟಾಗಿ ಚೂಸ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ದಿನ ಬಂತು. ಹಾಗಾಗಿ ಟೈಲ್ಸ್ ಹಾಕ್ಸೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ವು. ಫಸ್ಟು ಟೈಲ್ಸ್ ಹಾಕ್ಸೋಕ್ಕಿಂತ ಮುಂಚೆ ಅದು ಸ್ವಲ್ಪ ಸಿಮೆಂಟ್ ನೆಲ ಆಗೋದ್ರಿಂದ ಬೇಗ ಎದ್ಬಿಡುತ್ತೆ, ಹಾಗೆ ಸರಿ ಹೋಗಲ್ಲ ಅಂತ ಹೇಳಿ ಅವರು ಸ್ವಲ್ಪ ಪೂರ್ತಿ ಎಲ್ಲ ಕೆರ್ಕೊಂಡ್ರು, ಅಂದರೆ ಬರೋ ಥರ ಮಾಡಿಕೊಂಡ್ರು. ಸೊ ಅದಾಗ್ತಿದ್ದಂಗೆ ನೆಕ್ಸ್ಟು ಎಲ್ಲ ಟೈಲ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಏನಿಲ್ಲ ಅಂದರೂ 7 to 8 ಡೇಸ್ಗಿನ ಜಾಸ್ತಿ ಆಯಿತು ಅಂತ ಅನಿಸುತ್ತೆ, ಎಕ್ಸಾಕ್ಟಾಗಿ ಮರ್ತೋಗ್ಬಿಟ್ಟಿದೆ.
ಹೆಂಗಾಗ್ಬಿಟ್ಟಿತ್ತು ಅಂದರೆ ಮನೆ ಮಾತ್ರ ನಿಜವಾಗ್ಲೂ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು. ನಾವು ದೊಡ್ಡ ಮನೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಇತ್ತು. ಆ ಕಡೆ ಐಟಮ್ಸ್ ಎಲ್ಲ ಈ ಕಡೆ ಇಡೋದು, ಈ ಕಡೆ ಐಟಮ್ಸ್ ಎಲ್ಲ ಆ ಕಡೆ ಇಡೋದು. ಹಾಗೆ ನಮ್ಮ ಮನೇಲಿ ಅಲ್ಮೇರಸ್ ಎಲ್ಲ ಜಾಸ್ತಿ ಇದ್ದಾವೆ. ಸೊ ಎಲ್ಲ ಅಲ್ಮೇರಸ್ನು ತೊಗೊಂಡು ಬಂದು ಒಂದು ಸೈಡಿಗೆ ಇಟ್ಟು, ಒಂದು ಸೈಡ್ದೆಲ್ಲ ಟೈಲ್ಸ್ ಹಾಕ್ಸಿ, ಒಂದು ಸೈಡ್ದೆಲ್ಲ ಖಾಲಿ ಮಾಡಿಕೊಂಡು ಮತ್ತೆ ಈ ಸೈಡ್ಗೆ ಹಾಕ್ಸಿ, ಅಪ್ಪ ಮನೆ ಸರಿ ಮಾಡ್ಕೊಳ್ಳೋದ್ರೊಳಗೆ ಪೂರ್ತಿ ತಿಕ್ಲೆ ಹಿಡ್ದಂಗೆ ಆಗೋಗ್ಬಿಟ್ಟಿತ್ತು. ನಿಜವಾಗ್ಲೂ ಯಾಕಪ್ಪ ಬೇಕಾಗಿತ್ತು ಅನ್ನೋ ಥರ ಆಗ್ಬಿಡ್ತು. ಸೊ ಹಾಗೆ ನಮ್ಮ ಮನೇಲಿರೋ ಟಿ ವಿ ಸ್ಟ್ಯಾಂಡ್ ಮುಂದೆ ಬಂದು ಸ್ವಲ್ಪ ಡೂಮ್ ಟೈಪಲ್ಲಿ ಇತ್ತು ಫ್ರಂಟು. ಅದು ಟೈಲ್ಸಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಸ್ವಲ್ಪ ಜಾಗನ ಆವರಿಸ್ಕೊಂಡಿದೆ ಅಂತ ಹೇಳಿ ಅದನ್ನು ಕೂಡ ಕಟ್ ಮಾಡಿಸಿದ್ವು. ಹಾಗೆ ನೆಕ್ಸ್ಟು ನಾವು ಅಡುಗೆ ತಿಂಡಿ ಎಲ್ಲ ಆಚೆಗಡೆ ಪಡ್ಸಾಲೆಯಲ್ಲಿ ಮಾಡ್ಕೋತಿದ್ವು. ಹೊರ್ಗಡೆ ಆಗಿತ್ತು ನಮಗೆ, ಒಳಗಡೆ ಓಡಾಡಿ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು. ಅಟ್ ದ ಎಂಡ್ ನಮಗೆ ಖುಷಿಯಾಗಿದ್ದೇನೆಂದರೆ ಬೇಗ 7 to 8 days ಒಳಗೆ ಕಂಪ್ಲೀಟ್ ಆಗೋಯಿತು. ಅದರಲ್ಲೂ ಇನ್ ಬಿಟ್ವೀನಲ್ಲಿ 3 days 4 days ಗ್ಯಾಪ್ ಆಯಿತು. ಅದು ಇಲ್ಲ ಅಂದಿರೋ ಇನ್ನೂ ಬೇಗ ಮುಗಿಯೋದು. ಸೊ ನೋಡಿ, ನಾವು ಈ ಜಾಗದಲ್ಲೇ ಫಸ್ಟ್ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆ ರೂಮಲ್ಲೆಲ್ಲ ಇಟ್ಕೊಂಡಿದ್ವು. ಹಿಂಗೋ ಆಯಿತು. ನೆಕ್ಸ್ಟ್ ಲಾಸ್ಟ್ ಡೇ ಏನೋ ನಾವು ಅಡುಗೆ ಮನೆಗೆಲ್ಲ ಶಿಫ್ಟ್ ಮಾಡ್ಕೊತಿದ್ದಂಗೆ ಈ ರೂಮು ಹಾಗೆ ಆಚೆಗಡೆ ಎಲ್ಲ ಹಾಕೋಕ್ಕೆ ಮುಗಿಸ್ಕೊಂಡ್ರು. ಸೊ ಲಾಸ್ಟ್ ಡೇ ನಾನು ಏನು ಮಾಡಿದೆ ಅಂತ ಅಂದರೆ, ಕೆಲಸದವರು ಪಾಪ ಇನ್ನು ಬರಲ್ಲ, ಹಾಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ರು. ಹಾಗಾಗಿ ಲಾಸ್ಟ್ ಡೇ ಅವರು, ನಾನು ಯಾವಾಗಲೂ ಒಂದು ಸತಿ ಚಿತ್ರಾನ್ನ ಮಾಡಿದ್ದೆ, ಅವರು ಆ ಚಿತ್ರಾನ್ನ ಬೇಕು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿ ಕೇಳಿದ್ರು. ಸೊ ಹಾಗಾಗಿ ಸ್ಪೆಷಲಾಗಿರಲಿ ಅಂತ ಹೇಳಿ ನಾವು ಡೈಲಿ ಅನ್ನ ಸಾಂಬಾರು ಮುದ್ದೆ ಈ ಥರ ಮಾಡ್ತಿದ್ವು. ಬೆಳಗ್ಗೆ ಟಿಫನಿಗೆ ನಾರ್ಮಲಾಗಿ ರೊಟ್ಟಿ ಇಲ್ಲ ಪಲಾವು ಚಿತ್ರಾನ್ನ ಈ ಟೈಪಲ್ಲಿ ಮಾಡ್ತಿದ್ವು. ಸೊ ಯಾವಾಗಲೂ ಒಂದಿನ ನೈಟು 10 o'clock ಉಳ್ಕೊಂಡಿದ್ರು. ಸೊ ಅವತ್ತೇ ಚಿತ್ರಾನ್ನ ಮಾಡಿದ್ದೆ, ತುಂಬ ಇಷ್ಟಪಟ್ಟಿದ್ರು. ಹಾಗಾಗಿ ಲಾಸ್ಟ್ ಡೇ ಕೂಡ ಅದನ್ನ ಕೇಳಿದ್ರು, ಮಾಡಿಟ್ಟು ಅವ್ರನ್ನ ಕಳಿಸಿದ್ವು. ಸೊ ನಾವೇನು ಮಾಡ್ತಿದ್ವು ಅಂದರೆ, ಡೈಲಿ ಅಮೂಲ್ಗೆ ಏನಾದ್ರು ಹೇಳ್ಕೊಡ್ಬೇಕು ಅಂದರೆ ಆಚೆಗಡೆ ಪಡ್ಸಾಲಲ್ಲಿ ಕೂರಿಸ್ಕೊಂಡು ಹೇಳ್ಕೊಡ್ತಿದ್ವು. ಈಗ ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಎಲ್ಲ ಹೇಳ್ಕೊಡ್ಲೇಬೇಕಾಗಿತ್ತಲ್ಲ, ಅದಕ್ಕೂ ಅದು ಒಂದು ಮೆಮೊರೀಸ್ ಆಗಿರುತ್ತೆ ಅಂತ ಹೇಳಿ ಇನ್ವಾಲ್ವ್ ಮಾಡಿಕೊಂಡೆ. ಹಾಗೆಯೇ ಟೈಲ್ಸ್ ಹಾಕಿ ನೆಕ್ಸ್ಟ್ ಡೇನೇ ಪೇಂಟ್ ಅವ್ರಿಗೆ ಹೇಳ್ಕೊಂಡಿದ್ವು. ಸೊ ಪೇಂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಫಸ್ಟ್ ಡೇ ಬಂದು ಆಚೆಗಡೆ ರೂಮ್ಗೆ ಕವರ್ ಮಾಡಿಕೊಂಡ್ರು. ಹಾಗೆ ಇನ್ನು ಮಿಕ್ಕಿದ ರೂಮು ಹಾಗೆ ಹಾಲ್ಗಳಿಗೆಲ್ಲ ಫಸ್ಟ್ ಡೇ ಕವರ್ ಮಾಡಿಕೊಂಡ್ರು. ಇನ್ನು ಒಳಗಡೆ ಕಿಚನ್ ಹಾಗೆ ಅಲ್ಲಿರುವಂಥ ರೂಮ್ಗಳಿಗೆಲ್ಲ ನೆಕ್ಸ್ಟ್ ಡೇ ಕವರ್ ಮಾಡಿಕೊಂಡ್ರು. ಇನ್ನು ನೆಕ್ಸ್ಟ್ ಬಂದು ಆಚೆ ಕಡೆ ಎಲ್ಲ ಒಂದಿನ ತೊಗೊಂಡ್ರು. ಸೊ ಟೋಟಲ್ 3 daysಲ್ಲಿ ಪೇಂಟ್ನ ಮುಗಿಸ್ಕೊಟ್ರು. ಹಾಗೆ ಸ್ವಲ್ಪ ಹುಳ ಹಾಗೆ ಸೊಳ್ಳೆಗಳ ಕಾಟ ಜಾಸ್ತಿ ಇತ್ತು, ಹಾಗಾಗಿ ಮಿಸ್ ಕೂಡ ಹಾಕ್ಸಿದ್ವು. ಆಗೋ ಕೆಲಸ ಆಗೋ ಟೈಮಲ್ಲಿ ಆಗಿಬಿಟ್ರೆ ತುಂಬ ಬೆಸ್ಟು. ಸೊ ಹಾಗಾಗಿ ಮಿಸ್ ಕೂಡ ಹಾಕ್ಸಿದ್ವು. ಆಗ ಹಾಕ್ಸೋಣ ಈಗ ಹಾಕ್ಸೋಣ ಅಂತ ಹೇಳಿ ಮರೆಯೋದಕ್ಕಿಂತ ಬೇಗ ಹಾಕ್ಸ್ಬಿಟ್ರೆ ತುಂಬ ಬೆಸ್ಟು ಅಂತ ಹೇಳಿ ಇಮಿಡಿಯೇಟಾಗಿ ಅದನ್ನೂ ಕೂಡ ಮಾಡಿಸ್ಕೊಂಡ್ವು. ಸೊ ನೆಕ್ಸ್ಟು ದ್ವಿತಿ ಪುಟ್ಟಿ 1 2 to 3 days ಆಫ್ಟರ್ ಏನೋ ಹೊಸ್ಲು ದಾಟಿದ್ಲು. ಸೊ ಅದನ್ನೂ ಕೂಡ ಮೆಮೊರೀಸ್ ಆಗಿರುತ್ತೆ ಅಂತ ಹೇಳಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ನೆಕ್ಸ್ಟು ನಾವು ಪೂಜೆ ಮಾಡಿಕೊಂಡ್ವು. ಅಂದರೆ ದ್ವಿತಿ ಪುಟ್ಟಿ ಬಾಗಿಲು ದಾಟಿದ್ದಕ್ಕೆ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದು, ಹೂವೆಲ್ಲ ತೊಗೊಂಡು ಬಂದು ಪೂಜೆ ಮಾಡಿಕೊಂಡ್ವು. ಸೊ ಪೂಜೆ ಯಾವ ರೀತಿ ಇತ್ತು ಅಂತ ಹೇಳಿ ನೀವು ನೋಡ್ಬೋದು.
ಸೊ ಹಾಗೆ ಈ ವಿಡಿಯೋನೆಲ್ಲ ಯಾರ್ಯಾರೆಲ್ಲ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.